20 ವರ್ಷ ಆಗಿರ್ಬೋದು ಅವರನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿ. ಅವರು ನನ್ನ ತಂಗಿನೇ ಎರಡನೇ ಮದುವೆ ಆದರು, ಶೈಲಜಾ ದ್ವಾರಕೇಶ್ ಅಂತ. ಅದಾದಮೇಲೆ ನಮ್ಮ ಒಡನಾಟ ಜಾಸ್ತಿ ಇತ್ತು. ಅವರು ಮಾಡಿರೋ ಎಲ್ಲ ಸಿನಿಮಾನೂ ಒಂಥರ ಹಿಟ್ಟಾಗ್ತಾನೆ ಬಂತು ಆಗಿನ ಕಾಲದಲ್ಲಿ. ಅಷ್ಟು ಹಿಟ್ಟಾದಷ್ಟು ಅವರು ಮೇಲೆ ಅಭಿವೃದ್ಧಿ ಆದಷ್ಟು ಮತ್ತೆ ಕೆಲವು ಸಿನಿಮಾದಲ್ಲಿ ಕಳ್ಕೊಂಡು ಅವರು ಸ್ವಲ್ಪ ತೊಂದರೆಗೀಳಾದರು. ಅದು ಬಿಟ್ಟರೆ ಅವರು ಇನ್ನು ತುಂಬ ಚೆನ್ನಾಗಿ ಕನ್ನಡ ಇಂಡಸ್ಟ್ರಿಗೆ ಫಾರಿನಿಗೆ ಮೊದಲು ಹೋದವರು ಅವರೇ. ಏನು ಯಾವುದಾದ್ರು ಫಿಲಮ್ಮು ಸಿಂಗಾಪುರದಲ್ಲಿ ರಾಜ ಕುಳ್ಳ ಅಂತ ತುಂಬ ಚೆನ್ನಾಗಿತ್ತು ಆ ಫಿಲಮ್ಮು. ಇವತ್ತು ಅದು ಹಿಟ್ ಫಿಲಮ್ಮೇನೆ. ಅದು ಬಿಟ್ಟರೆ ಮತ್ತು ಆಫ್ರಿಕಾದಲ್ಲಿ ಶೀಲಾ ಅದು ತೆಗೆದ್ರು, ಅದರಲ್ಲಿ ಅವರು ಕಳ್ಕೊಂಡ್ರು ಅಂತ ಕೇಳ್ಪಟ್ಟೆ. ಅದಾದಮೇಲೆ ಆಪ್ತಮಿತ್ರ ಕೈ ಹಿಡಿದಿತ್ತು. ಆಮೇಲೆ ಅವರು ಅಂಬುಜಕ್ಕ ಹೋಗ್ತಿದ್ದಾಗೆ ಸ್ವಲ್ಪ ಮೆತ್ತಗಾಗ್ಬಿಟ್ಟು ಮನೆ ಸೇರಿಬಿಟ್ರು. ಹಾಗಾಗಿ ಅವರು ಹೊರಗಡೆ ಎಕ್ಸ್ಪೋಸ್ ಆಗ್ದೇ ಮನೇಲೇ ಇದ್ಬಿಟ್ಟು ಸ್ವಲ್ಪ ತೊಂದರೆಗೀಡಾದರು. ನಾವು ದಿನ ಆಲ್ಮೋಸ್ಟ್ ಮಾತಾಡ್ತಾನೆ ಇದ್ದೆ ಫೋನಲ್ಲಿ. ಅವಾಗವಾಗ ಹೋಗೋದು ನೋಡೋದು ಮಾಡ್ತಾನೇ ಇದ್ವಿ. ಯಾಕೆಂದರೆ ಅವರು ನನ್ನ ತಂಗಿನ ಮದುವೆ ಆಗಿದ್ದರಿಂದ ಹೋಗ್ತಾಯಿದ್ವಿ ಬರ್ತಾಯಿದ್ವಿ. ಅದರಿಂದ ಏನು ಅಪರೂಪ ಆಗಿರಲಿಲ್ಲ. ಅವರು ಅವಾಗ ಸೇರ್ತಾಯಿದ್ವಿ, ಮಾತಾಡ್ತಾಯಿದ್ವಿ. ಅವ್ರ ಆರೋಗ್ಯಕ್ಕೆ ಇದಾದಾಗ 1 ತಿಂಗಳು ಮುಂಚೆ ಡಾಕ್ಟ್ರ್ ಮಂಜುನಾಥ್ ಹತ್ರ ನಾನೇ ಕರ್ಕೊಂಡೋಗಿದ್ದೆ ಚೆಕಪ್ ಮಾಡ್ಸೋಕ್ಕೆ ಅಂತ. ಕಾರ್ಡಿಯಾಲಜಿಸ್ಟು ಜಯದೇವಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ. ಅವರು ತುಂಬ ಚೆನ್ನಾಗಿದ್ದಾರೆ, ಏನು ಬೇಡ ಅಂತ ಹೇಳಿದರು. ಜೊತೆಗೆ ತಿಂಗಳಾದ್ರಂತ ಕರ್ಕೊಂಬನ್ನಿ ಅಂತ ಹೇಳಿದರು. ನಾವು ಕರ್ಕೊಂಡು ಬರೋಕ್ಕಾಗಲೇ ಇಲ್ಲ. ಅಷ್ಟರೊಳಗೆ ಅವ್ರು ಹೋಗೇ ಬಿಟ್ಟರು. ಕರ್ನಾಟಕದಲ್ಲೇ ಅತ್ಯಂತ ಶ್ರೇಷ್ಠವಾದ ಹಾಸ್ಯ ನಟರಾಗಿರುವಂಥ ದ್ವಾರಕೀಶ್ ಅವ್ರನ್ನ ನನಗೆ ಗೊತ್ತಿಲ್ಲ ಕರ್ನಾಟಕ ಯಾಕೆ ಈ ಥರ ನಮ್ಮ ಕನ್ನಡ ಜನ ಮರ್ತಿದ್ದಾರೆ ಅಂತ ಅಂದ್ಬಿಟ್ಟು. ಮೊದಲು ಚಿಕ್ಕ ವಯಸ್ಸಿಂದ ಅವರು ಕನ್ನಡಕ್ಕೆ ಅತ್ಯಂತ ಉಪಯುಕ್ತವಾದಂಥ ಕೊಡುಗೆ ಕೊಟ್ಟಿದ್ದಾರೆ ಕಲಾವಿದರಾಗಿ. ಅವರು ಚಿಕ್ಕ ವಯಸ್ಸಲ್ಲೇ ಬಂದು, ಆಗಿನ ಕಾಲದಲ್ಲಿ ಕನ್ನಡ ಫಿಲ್ಮ್ ಇಂಡಸ್ಟ್ರೀಸ್ ಇಷ್ಟೊಂದು ಮುಂದುವರೆದಿರಲಿಲ್ಲ. ಅಂಥ ಕಾಲದಲ್ಲಿ ಅವರು ಅಷ್ಟೊಂದು ಶ್ರೇಷ್ಠ ನಟರಾಗಿದ್ದು ಅತ್ಯಂತ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಬೇಕಾಗಿದೆ. ಅವರಾಗೋ ಅಷ್ಟೊತ್ತಿಗೆ ಫಿಲ್ಮ್ ಇಂಡಸ್ಟ್ರೀಸಲ್ಲಿ ಇಷ್ಟು ವರ್ಷ ಇದ್ದು ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇವರಷ್ಟು ನಿರ್ಮಾಪಕರು ಆಗಿ ಇವರಷ್ಟು ಸಿನಿಮಾಗಳು ಹಿಡ್ದಿರೋ ಅಂಥ ಬೇರೆ ನಿರ್ಮಾಪಕರು ಯಾರೂ ಇಲ್ಲ ಅನಿಸುತ್ತೆ ನನಗೆ. ಅಷ್ಟು ದೊಡ್ಡ ನಿರ್ಮಾಪಕರು ಇವರು. ಜೊತೆಗೆ ಅವ್ರ ನಟನೆ, ಅವರಿದು, ಆಮೇಲೆ ಅವ್ರ ಧೈರ್ಯ. ಆಗಿನ ಕಾಲಕ್ಕೇ ಅವರು ಹೊರದೇಶಗಳಿಗೆ ಹೋಗಿ ಮೂವಿಗಳು ಮಾಡಿರೋ ಅಂಥವ್ರು. ಅದೊಂದು ಶೀಲಾ ಅಂತ ಒಂದು ಮೂವಿ ಇತ್ತು, ಆಫ್ರಿಕಾದಲ್ಲಿ ಶೀಲಾ ಅಂತ, ಸಿಂಗಾಪುರಲ್ಲಿ ರಾಜ ಕುಳ್ಳ ಅಂತ ಕನ್ನಡದ ಭಾಷೆಯಲ್ಲಿ ಆಗ ನಮಗೆ ಹೊರಗೆ ಇಲ್ಲಿಂದ ಕಾಶ್ಮೀರಿಗೆ ಹೋಗಿ ಶೂಟ್ ಮಾಡದೇ ಇರೋವಂಥ ಸಮಯದಲ್ಲಿ ಹೊರದೇಶಕ್ಕೆ ಹೋಗಿ ಅನೇಕ ಉತ್ತಮವಾದಂಥ ಚಿತ್ರಗಳನ್ನು ಚಿತ್ರೀಕರಿಸಿ ನಮ್ಮ ಕನ್ನಡ ನಾಡಿಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಇಂಥ ಅವರು ಈ ದಿವಸ ನಾವು ಅವರು ನಮ್ಮನ್ನೇ ಎಲ್ಲ ಆಗಲಿ ದೂರ ಆಗಿರೋದು ಒಂದು ದುಃಖಕರವಾದಂಥ ಸಂಗತಿ. ಭಗವಂತ ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ ಎಲ್ಲ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತೀನಿ.